ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಸಂಕೇತ್ ಸರ್, ಈಗ ಈ ವ್ಯಕ್ತಿ ಸುಮಾರು 9 ತಿಂಗಳು 10 ತಿಂಗಳ ಹಿಂದೆಯೇ ಕೆಲವು ವಕೀಲರ ಬಳಿಯಲ್ಲಿ ಅಡ್ಡಾಡ್ತಾ ಇದ್ದ, ಅವ್ರ ಆಫೀಸ್ಗೆ ಎಡತಾಕ್ತಾ ಇದ್ದ. ಇವನು ಅಲ್ಲಿ ಹೋಗಿ ಈ ಥರ ನಾನು ಹೂತಾಕ್ಬಿಟ್ಟಿದ್ದೀನಿ, ಬನ್ನಿ ನಾನು ತೋರಿಸ್ತೀನಿ, ಬನ್ನಿ ಕೇಸ್ ಮಾಡಬೇಕು ಬನ್ನಿ ಅಂತ ಕರಿತಾ ಇದ್ದ. ಯಾರೋ ಸೀರಿಯಸ್ ತಗೋತಾ ಇರಲ್ಲ. 1000 ಹೆಣ ಹೂತ್ಬಿಟ್ಟಿದ್ದೀನಿ, 500 ಹೆಣ ಹೂತ್ಬಿಟ್ಟಿದ್ದೀನಿ, 200 ಹೆಣ ಹೂತ್ಬಿಟ್ಟಿದ್ದೀನಿ ಅಂದಾಗ ಸೀರಿಯಸ್ ತಗೊಳ್ಳಿಲ್ಲ. ಒಂದಿನ ತಂದು ಒಂದು ಪ್ರಮುಖವಾಗಿರ್ತಕ್ಕಂಥ ಸಾಕ್ಷಿ ಟೇಬಲ್ ಮೇಲೆ ಇಟ್ಟ ಮೇಲೇ ಕೆಲವು ವಕೀಲರಿಗೆ ಇದರ ಗಂಭೀರತೆ ಅರ್ಥ ಆಯಿತು ಅಂತ ಭಾಗ 1. ಭಾಗ 2, ತೀರಾ ಅವನು ಪೊಲೀಸ್ ಠಾಣೆಗೇ ಪೊಲೀಸರ ಸಮಕ್ಷಮದಲ್ಲೇ ಹೋಗ್ಬಿಟ್ಟು ಒಂದು ತಲೆಬುರುಡೆನ 2 ಮೂಳೆನ ಇಟ್ಟುಬಿಟ್ಟ ಅಲ್ಲಿ. ಆಗಲೇ ಇದೊಂಥರ ಕೇಸ್ಗೆ ಒಂದು ರೀತಿಯಲ್ಲಿ ಇನ್ನೊಂದು ತಿರುವು ಸಿಕ್ಕಿದ್ದು ಅಂತ ಕೆಲವರು ಹೇಳ್ತಾರಲ್ವ. ನನ್ನ ಪಾಯಿಂಟ್ ಇಲ್ಲಿ, ಈ ಥರದೊಂದು ತಲೆಬುರುಡೆ ತಂದೆ, ನಾನು ಮೂಳೆ ತಂದೆ ಅಂದರೆ ಅದೆಲ್ಲಿ ತಂದು ತೋರಿಸಪ್ಪ ನಡಿಯಪ್ಪ ನೀನು ಅಂಥೇಳಿ ಮೊದಲು ಅದೇ ಜಾಗವನ್ನು ನೀವು ಪರಿಶೀಲನೆ ಮಾಡಬೇಕಲ್ವ, ಪರಿಶೋಧನೆ ಮಾಡಬೇಕಲ್ವ. ಅದ್ಯಾರ ಬಾಡಿ ಹೇಳಯ್ಯ, ಯಾರು ತಂದೆ ನೀನು ಅಂತ ಅದನ್ನು ಕೇಳಬೇಕಲ್ವ. ಅದು ನಮ್ಮಲ್ಲಿ ಆಗಿದೆಯಾ ಅಂತ ನೋಡಿ. ಪೊಲೀಸರು ಅವ್ನ ಹೇಳಿಕೆ ಪಡೆದುಕೊಂಡು ಏನ್ ತನಿಖೆ ಆರಂಭಿಸಿದ್ದಾರೆ, ಅವರು ಪೊಲೀಸರಿಗೆ ಕೊಟ್ಟಿರುವಂತ ಬಾಡಿ ಅಥವಾ ತಲೆಬುರುಡೆ ಅಂತ ಏನ್ ಹೇಳ್ತೀವಿ, ಅಥವಾ ಬಾಡಿ ಕಂಪೋನೆಂಟ್ ಅಂತ ನಾವ್ ಏನ್ ಹೇಳ್ತೀವಿ, ತನಿಖೆ ಪ್ರಾರಂಭವಾಗುವುದು ಅಲ್ಲಿಂದ. ಮೊದಲಿಗೆ ಇದಕ್ಕೆ ಸಂಬಂಧಪಟ್ಟಂತ ಮಿಕ್ಕಿದ ಬಾಡಿ ಎಲ್ಲಿದೆ ಅಂತ ಕೇಳ್ತಾರ. ಮೊದಲೇ ತನಿಖೆ ಅಲ್ಲಿಂದ ಶುರು ಆಗೋದು. ಈ ಬಾಡಿ ಎಲ್ಲಿಂದ ತಂದೆ, ಯಾವ ಜಾಗದಿಂದ, ಯಾವಾಗ ಅದನ್ನ ಬಾಡಿಯಿಂದ ಇದನ್ನ ತಲೆಯನ್ನ ಬೇರ್ಪಡಿಸಿದೆ, ಬುರುಡೆಯನ್ನ ಬೇರ್ಪಡಿಸಿದೆ, ಯಾವ ರೀತಿ ಬೇರ್ಪಡಿಸಿದೆ, ಒಂದು ಅವತ್ತಿನ ದಿನಾನೇ ಇವನು ಬೇರ್ಪಡಿಸಿ ಸಪರೇಟ್ ಮಾಡಿ ಇಟ್ಕೊಂಡಿದ್ನ, ಅಥವಾ ಇತ್ತೀಚೆಗೆ ಪೊಲೀಸರಿಗೆ ಕೊಡೋದಕ್ಕಾಗ್ಲಿ, ಅಥವಾ ಕೋರ್ಟ್ಗೆ ಹಾಜರು ಮಾಡೋದಕ್ಕಾಗ್ಲಿ, ಅಥವಾ ವಕೀಲರಿಗೆ ಕೊಡೋದಕ್ಕಾಗ್ಲಿ ಅದನ್ನು ಹೂತಿರುವಂತ ಬಾಡಿನ ಮತ್ತೆ ತೆಗೆದು ಅದರಲ್ಲಿ ಇದನ್ನ ಬುರುಡೆಯನ್ನು ಸಪರೇಟ್ ಮಾಡ್ಕೊಂಡು ಬಂದ. ಇವು ಎಲ್ಲಾ ವಿಚಾರಗಳಿಗೆ ಮಾಹಿತಿ ಕೊಡ್ಬೇಕಾಗ್ತದೆ. ಅವ್ನು ಬುರುಡೆ ಅಂತ ತಗೊಂಡ್ಬಿಟ್ರೆ ಅವ್ನು ಹೇಳ್ತಾ ಇರೋದೆಲ್ಲ ಸತ್ಯ ಅನ್ನೋದಾಗ್ಲಿ, ಬುರುಡೆನೆ ಬಿಟ್ಟಿದ್ದಾನೆ ಅನ್ನೋದಾಗ್ಲಿ ಅದು ನಾವ್ ಹೇಳೋದು ಕಷ್ಟ ಆಗತ್ತೆ. ಅದಕ್ಕೆ ಏನು ಕೊಟ್ಟಿದ್ದಾನೆ, ಬಾಡಿ ಆಗ್ಲಿ ಅಥವಾ ಬುರುಡೆ ಆಗ್ಲಿ ಅಥವಾ ಬೋನ್ಗಳಾಗ್ಲಿ ಏನಾದ್ರು ಕೊಟ್ಟಿದ್ದಾನೆ ಅಂತ ಹೇಳ್ತಿರಲ್ಲ, ಅಲ್ಲಿಂದನೇ ಮೊದಲು ಪ್ರಮುಖ ತನಿಖೆ ಶುರು ಆಗ್ಬೇಕಾಗತ್ತೆ. ಈಗ ಬಹುಶಃ ನನಗನ್ಸಿದ ಮಟ್ಟಿಗೆ ಅವರು ಪ್ರಾರಂಭ ಮಾಡ್ತಾ ಇರೋ ತನಿಖೆ ಆ ಬುರುಡೆ ಏನು ಕೊಟ್ಟಿದಾರಲ್ಲ ಅದಕ್ಕೆ ಸಂಬಂಧಿತ ಶವದಿಂದನೇ ಅದು ತನಿಖೆ ಪ್ರಾರಂಭ ಆಗಿರ್ತದೆ ಅಂತ ನನ್ನ ಒಂದು ಪ್ರಮುಖವಾದ ನಂಬಿಕೆ ಅಥವಾ ಪ್ರಬಲ ನಂಬಿಕೆ ಅಂತ ಹೇಳ್ಬೋದು. ಬಟ್ ಏನು ಅಂತಂದ್ರೆ ಈ ಹಂತದಲ್ಲಿ ಮಾಧ್ಯಮದಲ್ಲಿ ಬಂದಿರೋ ಪ್ರಕಾರ ಯಾವುದೇ ಶವ ಆಗ್ಲಿ ಅಥವಾ ಅಂಗಾಂಶಗಳದ ಮೂಳೆಗಳಾಗ್ಲಿ ಯಾವ್ದು ಸಿಕ್ಕಿಲ್ಲ ಅಂತ ಹೇಳ್ಬೇಕಾದಾಗ ಆ ಬುರುಡೆ ಅಂತ ಏನ್ ತಂದಿದ್ದಾನ ಆ ಬುರುಡೆ ಬಗ್ಗೆನೂ ಕೂಡ ಸಂಶಯ ಹುಟ್ಟುವಂತ ಪರಿಸ್ಥಿತಿ ಬರ್ತದೆ. ಮತ್ತೆ ಅದ್ರ ಬಗ್ಗೆ ಇನ್ನೂ ಕೂಲಂಕುಷವಾಗಿ ಹೇಳಿಕೆಯನ್ನು ಪಡಿತಾರೆ, ಮಾಹಿತಿಯನ್ನು ಪಡಿತಾರೆ. ಅದರ ಬಗ್ಗೆ ಕೂಡ ಒಂದು ಸುದೀರ್ಘವಾದ ತನಿಖೆನೂ ಕೂಡ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಫೈನ್. ಈಗ ಲೋಕೇಶ್ವರ್ ಸರ್, ಈಗ ಕ್ರೈಮ್ ಹಿಸ್ಟ್ರಿಗಳಲ್ಲಿ ನಾವು ಚೆಕ್ ಮಾಡಿಕೊಂಡಾಗ ಈ ಥರ ಎಲ್ಲೋ 5 ಜನ ಕೊಲೆ ಮಾಡಿದ್ರು, 10 ಜನ ಕೊಲೆ ಮಾಡಿದ್ರು, ಒಂದು 20 ಜನ ಹೂತುಬಿಟ್ಟಿದ್ರು, ಇಂಥ ಪ್ರಶ್ನೆ ಇದೆಯಲ್ಲ ಸರ್. ಕೆಲವು ಸಾಮೂಹಿಕ ಸಮಾಧಿಗಳು, ಏನೋ ಒಂದು ವಿಚಾರಗಳಿರಲಿ, ಇಂಥ ವಿಚಾರದಲ್ಲಿ ಆ ಸಮಾಧಿಯನ್ನು ನಾವು ತೆಗೆದಾಗ ಅಲ್ಲಿದ್ದಂಥ ಅಸ್ಥಿಪಂಜರವನ್ನು ನೋಡಿ ಪರೀಕ್ಷೆಗೆ ಒಳಪಡಿಸಿ ಕೊಲೆಗಾರನ ನಾವು ಶಿಕ್ಷೆಗೆ ಒಳಪಡಿಸಿದ್ವಿ. ಇದೆಯಾ ಸರ್ ನಮ್ಮಲ್ಲಿ ಆ ಥರದ ಉದಾಹರಣೆಗಳೇನಾದರೂ ಇದೆಯಾ? ಇವನೇ ಕೊಲೆ ಮಾಡಿದ್ದ ಅದನ್ನ? ಓಕೆ, ಆಗಿದೆ. ಮ್ಯಾಟರ್ ಆಫ್ ಟೈಮ್ ಅಲ್ಲಿ ಇಂಪಾರ್ಟೆಂಟ್. ಈ ವಾರ 10 ದಿವಸದಲ್ಲೇ ಮರ್ಡರ್ ಮಾಡಿ ಓಣಿರ್ತಾರೆ ಅಂತ ತಗೊಳ್ಳಿ, ಅವಾಗೆಲ್ಲ ನಿಮ್ಗೆ ಎವಿಡೆನ್ಸಸ್ ಸಿಗ್ತವೆ. ತಿಂಗಳಾನ್ಗಟ್ಲೆ ಆಗಿರುತ್ತೆ. ಅಲ್ಲಿ ಕೆಲವು ಡೀಪ್ ಆಗಿ ಹೋಗಿ ತಗೊಳೋಂತ ಎವಿಡೆನ್ಸ್ ಸಿಗ್ತವೆ. ವರ್ಷಗಟ್ಲೆ ಆಗೋಗಿರುತ್ತೆ. ಅಲ್ಲಿ ಕೆಲವು ನಾಶ ಆಗಿರ್ತವೆ, ಉಳಿಕೆದ್ರಲ್ಲಿ ತಗೊಳೋಂತ ಅವಕಾಶ ಇರುತ್ತೆ. ಆತರ ಅದ್ರ ಏಜ್ ಏನಿದೆ ಅದ್ರ ಮೇಲೂ ನಮ್ಗೆ ಒಳ್ಳೊಳ್ಳೆ ಎವಿಡೆನ್ಸ್ ಸಿಗೋ ಅವಕಾಶ ಜಾಸ್ತಿ ಇರುತ್ತೆ. ಅದು ಒಂದು ವಿಚಾರ. ಮತ್ತೆ ಈಗ ನಾವು ಒಂದು ಗೌರಿಬಿದ್ನೂರ್ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾಗ ಗಂಡ ಹೆಂಡತಿ ಕಾಣೆ ಆಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಡ್ತಾನೆ ಮಂಚೇನಹಳ್ಳಿ ಪೊಲೀಸ್ ಸ್ಟೇಷನ್ಗೆ. ಅದಾಗಿದ ಸ್ವಲ್ಪ ದಿವಸಕ್ಕೆ ಒಂದು ಲೆಟರ್ ಬರುತ್ತೆ ನಮ್ಗೆ, ಈ ತರ ಅವನು ಹೆಂಡತಿನ ಅವನೇ ಸಾಯಿಸಿ ಉಣ್ಬಿಟ್ಟವನೇ, ಅವನು ಸರಿಯಾಗಿ ವಿಚಾರ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಅಂತ ಒಂದು ಅನಾನಿಮಸ್ ಲೆಟರ್ ಬಂತು. ನಾವು ಅವಾಗ ಈ ಕಂಪ್ಲೇಂಟ್ ನ ಸೀರಿಯಸ್ ತಗೊಂಡು ಅವನು ಇಂಟ್ರಾಗೇಟ್ ಮಾಡ್ಲಾಗಿ ಕೊನೆ ಕನ್ಫೆಸ್ ಮಾಡ್ಕೊಂಡ ಕರ್ಕೊಂಡು ಹೋದ. ನದಿಯ ನೀರು ಅಲ್ಲಿ ಪಿನಾಕಿನ ನದಿ ಹರಿಯುತ್ತೆ. ಆ ನದಿಯ ನಿಂತೋಗಿತ್ತು, ಮಳೆಗಾಲ ಎಲ್ಲ ನಿಂತೋಗಿದ್ದು. ಆ ಟೈಮಲ್ಲಿ ನದಿ ಪಕ್ಕದ ಒಳಗಡೆ ಮರಳಲ್ಲಿ ಸುಮಾರು ಒಂದು 5 ಅಡಿ ಒಳಗಡೆ ಅಗದು ಅಲ್ಲಿ ಮುಚ್ಚಿಬಿಟ್ಟಿದ್ದ.
ನಾವು 5 ತಿಂಗಳು ಆದ್ಮೇಲೆ ಇವ್ನ ಕ್ವಶನ್ ಮಾಡಿ ಅಲ್ಲಿ ತೆಗೆದಾಗ ಆ ಬಾಡಿ ಹಾಗೆ ಇತ್ತು. ಓಕೆ. ಯಾಕೆಂದ್ರೆ ತಂಪು ವಾತಾವರಣ. ಮರಳು ಪ್ರಿಸರ್ವ್ ಆಗಿದ್ದಾಗೆ ಅದು ಕೆಳಗಡೆ ನೀರು ಇದು ತಂಪಿನ ವಾತಾವರಣ ಇರುತ್ತಲ್ಲ, ಹಂಗಾಗಿ ಬಾಡಿ ಕೊಳತೆ ಇರ್ಲಿಲ್ಲ, ಓಕೆ. ಹಾಗೆ ಇತ್ತದು. 6 ತಿಂಗಳಾದ್ರೂ ಒಂಥರ ಐಸ್ ಇದ್ರಲ್ಲಿ ಇದ್ದಂಗೆ ಇತ್ತು ಅದು. ಸೊ ಆಮೇಲೆ ಅವ್ರಿಗೆ ಅದು ಇಂಜುರೀಸ್ ಅದೆಲ್ಲ ನೋಡಿದವನು ಕತ್ತು ಇಸ್ಗಿ ಸಾಯಿಸಿದ್ದ. ಅದು ಅದ್ರ ಮೇಲೆ ಒಳಗಡೆ ಇಲ್ಲಿ ಕತ್ತಿನ ಹತ್ರ ಒಳಭಾಗದಲ್ಲಿ ಬ್ಲಡ್ ಕ್ಲಾಟ್ ಆಗಿದ್ದು ಎಲ್ಲದು ಪೋಸ್ಟ್ ಮಾರ್ಟಮ್ ಅಲ್ಲಿ ಸಿಕ್ತು. ಅವನಿಗೆ ನಾವು ಇದು ಪ್ರಾಸಿಕ್ಯೂಟ್ ಮಾಡಿದ್ವು. ಈ ತರದವು ಅವರು ಅದ್ರ ಏಜು ಮತ್ತೆ ಸ್ಥಳ ಎಲ್ಲಿ ಉಣಿದಾರೆ ಅದ್ರ ಮೇಲೆ ಆಗುತ್ತೆ. ತಂಪಾಗಿರೋ ಜಾಗಗಳಲ್ಲಿ ಏನಾದ್ರು ಉಣಿದ್ರೆ ಅದು ಕೊಳೆಯೋದು ನಿಧಾನ ಆಗುತ್ತೆ. ಓಕೆ. ಬೇರೆ ಡ್ರೈ ಏರಿಯಾದಲ್ಲಿ ಆದ್ರೆ ಬೇಗ ಕೊಳೆತು ಬಿಡುತ್ತೆ. ಅವಾಗ ಸ್ವಲ್ಪ ಕೂದಲು ಉಳ್ಕೊಳ್ಳುತ್ತೆ, ಮತ್ತೆ ಮೂಳೆಗಳು ಪಾಯ್ಸನಸ್ ಆಗಿ ಏನಾದ್ರು ಅವ್ನು ಸತ್ತಿದ್ರೆ ಅವಾಗ ಪಾಯ್ಸನ್ ಅಂಶದ ಮೂಳೆ ಒಳಗೆ ಮತ್ತೆ ಬೇರೆ ಮಾಂಸದ ಒಳಗಿರೋಂಥದ್ದು ಏನಿರ್ತವೆ ದೇಹದ ಅವೆಲ್ಲ ಅಲ್ಲಿ ಸ್ಪ್ರೆಡ್ ಆಗಿರುತ್ತೆ ಮಣ್ಣೊಳಗಡೆ. ಆ ಮಣ್ಣು ಟೆಸ್ಟ್ ಮಾಡಿದಾಗ ನಮ್ಗಿಂತ ಪಾಯ್ಸನ್ ಇಂದಾನೆ ಸತ್ತ ಅಂತಾನು ರಿಪೋರ್ಟ್ ಸಿಗುತ್ತೆ. ಅದೆಲ್ಲ ಬೇಸಿಸ್ ಇಟ್ಕೊಂಡು ನಾವು ಪತ್ತೆ ಮಾಡಿದ್ವಿ ಕೇಸಸ್ಗಳು. ಓಕೆ.